ಆದ್ರೂ ಕೂಡ ಸರ್ ಈಗ ಅವರು ಅದೇ ದುಡ್ಡಿಂದ ಹೋಗಿ ಸ್ಯಾರಿ ತಗೊಂಡ್ ಹಾಕೊಂಡಾಗ ಅದೊಂದು ಖುಷಿ ಸಿಗತ್ತಲ್ವಾ? ಖುಷಿ ಸಿಗುತ್ತೆ. ನಾನು ಎಷ್ಟು ಅಂತ ಸಾಲ ಮಾಡ್ಲಿ? ನಾನು ಓಪನ್ ಆಗಿ ಹೇಳ್ಬಾರ್ದು ಎಲ್ರಿಗೂ, ಯಾಕಂದ್ರೆ ನಾವೆಲ್ಲ ಸೇರಿ ಫ್ರೆಂಡ್ಸ್ ಈ ತರ ಅವ್ರಿಗೆ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವ ತರ? ಯಾಕಂದ್ರೆ ಈಗಾಗಲೇ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನೆಕ್ಸ್ಟ್ ನೀವ್ ಹೇಳ್ದಂಗೆ ಆ ಪದ್ಮಶ್ರೀ ಪ್ರಶಸ್ತಿ ಕೊಡ್ಸ್ಬೇಕು. ನಿಮ್ಗೆ 2ನೇ ಮದ್ವೆ ಆಗ್ಬೇಕನ್ನೋ ಆಸೆ ಇತ್ತಂತೆ. 2ನೇ ಮದುವೆ ಯೋಗ ಇದೆ ಸರ್ ಅಂತ. ನೋಡಿ ನಾವ್ ಹೆಂಗ್ ಹುಡುಕ್ತಿವಿ. ಇವ್ರು ಹೇಳಿದ್ದ ಎಕ್ಸ್ಪೀರಿಯನ್ಸ್ ಮೇಲೆ ನೀತಿ ಏನಪ್ಪಾ ಅಂದ್ರೆ 2ನೇ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಲೋಕಲ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದೇ ಬೆಟರ್. ನೋಡಪ್ಪ, ಹೆಂಡತಿ ಹತ್ರ ಯಾವತ್ತು ದುಡ್ಡಿನ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳ್ಬಾರ್ದು. ಇವನು ಕೂತ್ಕೊಂಡ, ನೋಡಮ್ಮ ನನಗೆ ಮದುವೆ ಆಗಿದೆ, ನನಗೆ ಇಂಥ ಕಡೆ ಕೆಲಸ, ನನಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಬರುತ್ತೆ, ಆಮೇಲೆ ಡಿಡಕ್ಷನ್ಸ್ ಎಲ್ಲ ಹೋಗಿ 40,000 ರೂಪಾಯಿ ಬರುತ್ತೆ ಕೈಗೆ, ಸಾಕಾಗತ್ತಾ ಅಂದ. ಕರೆಕ್ಟ್ ತಾನೆ? ಅದಕ್ಕೆ ಅವಳು ಹೇಳಿದ್ಲಂತೆ, ಓಹೋ ನನಗ್ ಸಾಕು, ಬಟ್ ನೀವೇನ್ ಮಾಡ್ತೀರಾ? ಗಂಡು ಹೆಣ್ಣು ಮದುವೆ ಆಗೋದು ಇಬ್ಬರು ವ್ಯಕ್ತಿಗಳಲ್ಲ, 2 ಕುಟುಂಬಗಳು, 2 ಫ್ಯಾಮಿಲಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪದ್ಯ ಇದೆ, ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ, ಕುಟುಂಬ ಕಟ್ಟಲು ಮನಸ್ಸು ಹೃದಯಗಳು ಇರಬೇಕು ಒಟ್ಟಿಗೆ. ಸೂಪರ್ ಸೂಪರ್. ನಮಸ್ಕಾರ. ವಿನಯ್ ಸನಾತನಿ ಶೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ನೀವು ಮೆಚ್ಚಿದ್ದೀರ ಅಂತ ನನಗೆ ಗೊತ್ತು. ಇವತ್ತು ನಿಮ್ಮನ್ನ ರಂಜಿಸಕ್ಕೆ ಅಂತ ನಮ್ಮ ಜೊತೆಲಿದ್ದಾರೆ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂತಹ ಅದ್ಭುತವಾದ ವಾಗ್ಮಿ ವೈ.ವಿ. ಗುಂಡೂರಾವ್ ಅವರು. ವೈ.ವಿ. ಗುಂಡೂರಾವ್ ಅಂದೆ ಅವ್ರು ಬಹಳ ದೊಡ್ಡ ಹೆಸರು. ಅವರು ಅವರ ಜೊತೆಗೆ ಸನಾತನಿ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿ ಇನ್ ಮುಂದೆ ಅವರೇ ನಡೆಸ್ಲಿ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್, ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ನಾನೇ ಇಷ್ಟು ದಿನ ಆದ್ರೂ ಇಷ್ಟುದ್ದ ಯಾವತ್ತು ಮಾತಾಡಿಲ್ಲ ಸ್ಟಾರ್ಟಿಂಗು, ನಿಜವಾಗ್ಲು. ಖಂಡಿತ ಹಾಕ್ತಿವಿ, ಇದನ್ನ ಮಿಸ್ಸೇ ಮಾಡಲ್ಲ ನಾವು. ಆಫ್ಟರ್ ಲಾಂಗ್ 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 ಟೈಮ್ ಆದ್ಮೇಲೆ ಸಿಕ್ಕಿರೋದ್ ನಾವು. ನೋಡಿ ಆ ಸ್ಟೈಲೇ ಬಿಟ್ಟಿಲ್ಲ ನೀವಿನ್ನು, ಕುತ್ಕೊಳ್ಳೋವಾಗ ಹಿಂಗೆ ಫುಲ್ಲು ಶಿಸ್ತಾಗಿ. ಅಲ್ಲ ಸರ್, ನಾನೊಂದು ಮಾತು ಕೇಳಿದ್ದೀನಿ. ಯೂಶಲಿ ನೀವಿಬ್ರು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ, ಕಾರ್ಯಕ್ರಮಕ್ಕೆ ಇದಕ್ಕೆ ಎಲ್ಲೇ ಒಂದು ಹೋಗ್ಬೇಕಾದ್ರೂ ಕೂಡ ನಿಮ್ಮ ಮನೆಯವರಿಂದ ಆಶೀರ್ವಾದ ತಗೊಂಡ್ ಬರ್ತೀರಂತ, ಹೌದಾ? ಇಲ್ಲ, ಅವ್ರ ಕಾಲ್ಗಡೆ ನಮಸ್ಕಾರ ಮಾಡಲ್ವಲ್ಲ, ಬೇರೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀವಿ. ನಮಸ್ಕಾರ ಅಲ್ಲ, ಆಶೀರ್ವಾದ ಮಾಡ್ಬೇಕಾದ್ರೆ ನಮಸ್ಕಾರ ಮಾಡ್ಬೇಕಾದ್ರೆ ಹಂಗ. ಹೌದು, ಆಶೀರ್ವಾದ ಯಾವಾಗ ಸಿಗೋದು ನಿಮ್ಗೆ? ನಾವು ಆಶೀರ್ವಾದ ಮಾಡ್ತೀವಿ ಅಂದಾಗ ಅವ್ರ ಕಾಲಿಗೆ ಬೀಳ್ಬೇಕು, ಆವಾಗ ನಮಸ್ಕಾರ ಮಾಡ್ತೀವಿ. ನಮ್ಮ ಮನೆಯವರಿಂದ ಆಶೀರ್ವಾದ ಅಂದ್ರೆ ಅವರು ನನ್ನಿಂದ ಆಶೀರ್ವಾದ ತಗೋತಾರೆ. ಗುಂಡ್ರಾವ್ ಗೊತ್ತಿ ವಿಷಯ. ವರ್ಷಕ್ಕೆ ಒಂದೇ ದಿನ ಒಂದೇ ಸರಿ ನಮಸ್ಕಾರ ಮಾಡ್ತಾರೆ ಕಾಲಿಗೆ, ಒಂದೇ ಸರಿ. ಓ, ಅದು ಪಾಪ ಗಂಡ್ಮಕ್ಳದ್ದು ಇದನ್ ನೋಡಿ ಒಂದೇ ಸರಿ ನಮಸ್ಕಾರ ಮಾಡಿದ್ರು ಅದು ಅಯ್ಯೋ ಪಾಪ. ಅಂದ್ರೆ ಭೀಮ್ ನಮಾಸೆ ದಿನ ಅವ್ರು ಬಂದು 2 ಕಾಲಿಗೆ ಅರಿಶಿನ ಕುಂಕುಮ ಇಟ್ಟು ಒಂದೊಂದು ಹೂವ ಇಟ್ಟು ಭಕ್ತಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ನಾನು ಅವ್ರಿಗೆ 2,000 ರೂಪಾಯಿ ಕ್ಯಾಶ್ ಕೊಡ್ತೀನಿ. ನಮಸ್ಕಾರ ಮಾಡಿದ್ದಕ್ಕ ಇಲ್ಲ, ಅದು ಮುಂಚೆಯಿಂದ ಇದೆ. ಯಾಕೆಂದ್ರೆ ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಈ 3-4 ದಿನಕ್ಕೆ ಬರುತ್ತೆ ಫಸ್ಟ್ ವೀಕ್ ಅಲ್ಲಿ. ಆವಾಗ ಅದ ಒಂದ್ ಸೀರೆ ತಗೋತಾರೆ. ಇದು ಅನೂಚಾನವಾಗಿ ಬಂದಿದೆ, ಅನೂಚಾನವಾಗಿಂದ ಮದುವೆ ಆದಾಗಿಂದ ಬಂದಿರ್ತಕ್ಕಂಥ ಪದ್ಧತಿ. ಆದ್ರೆ ಈ ಕೊರೋನಾ ಅಂತ ಒಂದು ಬಂತಲ್ಲ ಕಾಯಿಲೆ, ಆವಾಗ ಬಹಳ ಕಷ್ಟ ಆಗೋಯ್ತು. ನನ್ನ ಇನ್ಕಮ್ ಎಲ್ಲ ಸ್ಟಾಪ್ ಆಯ್ತು. ಒಂದು ಪಾಪ ಪಾಂಡು ಅದು ಕಟ್ ಆಯ್ತು, ಸ್ಟಾಪ್ ಆಯ್ತು. ಇನ್ನೊಂದು ಸಿಲ್ಲಿಲಲ್ಲಿ ಕಟ್ ಆಯ್ತು, ಸ್ಟಾಪ್ ಆಯ್ತು. 2 ಇನ್ಕಮ್ ಕೊಡ್ತಕ್ಕಂತ 2 ಚಾನಲ್ಸ್ ಇಲ್ವೇ ಇಲ್ಲ. ಬಹಳ ಕಷ್ಟ ಆಗೋಯ್ತು. ಆಗ ಆ ವರ್ಷನೂ ಬಂತು ಇದೇ ಹಬ್ಬ. ಎಲ್ಲಾ ವರ್ಷ ಬಂದೆ ನೋಡಮ್ಮ, ಕಷ್ಟ ಇದೆ ಈಗ, ಇನ್ಕಮ್ ಇಲ್ಲ ನನ್ಗೆ, ಆಯ್ತಾ, ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಅಂದ್ರೆ 1,000 ರೂಪಾಯಿ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಕೊಡಿ, ನಿಮ್ ಪರಿಸ್ಥಿತಿ ಗೊತ್ತಲ್ಲ ಅಂತ ಶಿ ಒಬ್ಲೈಜ್ಡ್. 1,000 ರೂಪಾಯಿ ಕೊಡ. ಆಮೇಲೆ ಬಂದ್ರು, ಅರ್ಶಿನ ಕುಂಕುಮ ತಟ್ಟೆ ತಂದ್ರು,
ಬಲಗಾಲ ಮೇಲೆ ಅರ್ಶನ ಕುಂಕುಮ ಇಟ್ರು, ಅರ್ಶನ ಇಟ್ರು, ಹೂವ ಇಟ್ರು, ಬಲಗಾಲ ನಮಸ್ಕಾರ ಮಾಡೋದು. ಎಡಗಾಲ್ಗೆ ಅಂತೆ ನೆಕ್ಸ್ಟ್ ಇಯರ್ ಅಂತ. ಇನ್ನೊಂದ್ಸಾವ್ರ ಅವಾಗ ಯಾಕೆ ಅಂದ್ರೆ 1,000 ರೂಪಾಯಿ ಒಂದೇ ಕಾಲ, 2,000 ರೂಪಾಯಿಗೆ 2 ಕಾಲ. 2 ಕಾಲ. ಹೀಗೆ ನಮಸ್ಕಾರ ಮಾಡೋಕ್ಕೂ ನಾವು ಅದಕ್ಕೆ ಒಂದು ಹಣವನ್ನ ಅಟ್ಯಾಚ್ ಮಾಡಿದ್ರೆ ಅಲ್ಲಿ ಪ್ರೀತಿ ಎಲ್ಲಿ ಉಳಿಯುತ್ತೆ? ಅದು ನಾನು ಕೇಳ್ತಾ ಇರೋದು. ಪ್ರೀತಿ ಬೇರೆ, ಹಣ ಬೇರೆ. ಆದ್ರೂ ಕೂಡ ಸರ್, ಈಗ ಅವರು ಅದೇ ದುಡ್ಡಿಂದ ಹೋಗಿ ಸ್ಯಾರಿ ತಗೊಂಡ್ ಹಾಕೊಂಡಾಗ ಅದೊಂದು ಖುಷಿ ಸಿಗತ್ತಲ್ವಾ? ಖುಷಿ ಸಿಗುತ್ತೆ. ನಾನು ಎಷ್ಟು ಅಂತ ಸಾಲ ಮಾಡ್ಲಿ ಅಲ್ವಾ? ಅವ್ರು ಖುಷಿ ಪಡ್ಸಕ್ಕೆ ನಮ್ಮ ಲಿಮಿಟೇಷನ್ಸ್ ಅಲ್ಲಿ ಕೊಡ್ಬೇಕಾಗುತ್ತೆ. ಆದ್ರಿಂದ ಆತರ ನಾವು ಯಾವುದೇ ಒಂದು ನಿರೀಕ್ಷೆಗಳು ಇಟ್ಕೋಬಾರ್ದು ಅಂತ ನಾ ಹೇಳೋದು. ನಾವು ಪ್ರೀತಿಯನ್ನು ಇನ್ನೊಬ್ರು ಕೊಡುವಾಗ ಅದನ್ನ ಏನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡದೆ ಕೊಟ್ರೆ ಅದು ನಿಜವಾದ ಪ್ರೀತಿ. ಸೂಪರ್ ಸರ್. ನಿಮ್ ಮನೆಯಲ್ಲೂ ಅರ್ಧ ಪೂಜೆ ಏನಾದ್ರೂ ಆಗುತ್ತಾ? ಬಹಳ ಅದ್ಭುತವಾಗಿ ಹೇಳಿದ್ರು. ನಿಜವಾಗ್ಲು ಎಲ್ಲಿ ರಿಟರ್ನ್ ಇರುತ್ತೋ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅವಾಗ ಆಶೀರ್ವಾದ ಸಿಗಲ್ಲ. ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ದುಡ್ಡು ಬೇಕು ಅಂತ, ಅದು ಆಶೀರ್ವಾದ ಆಗಲ್ಲ, ಕ್ಯಾಶೀರ್ವಾದ ಆಗಲ್ಲ. ಕರೆಕ್ಟ್, ನಿಜ ನಿಜ, ಕ್ಯಾಶಿಯರ್ ಆಗತ್ತೆ. ಸೊ ಆದ್ರಿಂದ ನೀವ್ ಹೇಳ್ದಂಗೆ ಏನು ಆಶೀರ್ವಾದ ಮಾಡ್ಕೊಂಡ್ ಬರ್ತೀರಾ ಅಂತ ಹಿಂಗೆ ಹೇಳಿದ ತಕ್ಷಣ ಓಕೆ ಅಂತ ಹಿಂಗೆ ಕೇಳ್ಬೋದು. ಈ ತರ ನಾವು ಶೂಟಿಂಗ್ ಹೋಗ್ತಾ ಇದೀವಿ, ದಯವಿಟ್ಟು ಆಶೀರ್ವಾದ ಮಾಡು ಅಂದ್ರೆ ಬಿಟ್ಟಿನ ದೇವರಿಗೇನೆ ತಟ್ಟೆಗೆ ಕಾಸು ಅಂತ ಹಿಂಗೆ ಆಗ್ತಾ ಇರುವಾಗ ಸುಮ್ನೆ ಎಲ್ಲ ಆ ತರ ಆಶೀರ್ವಾದ ವೇಸ್ಟ್ ಮಾಡ್ಕೋಬಾರ್ದು. ಯಾಕಂದ್ರೆ ಮನುಷ್ಯನಿಗೆ ನಮಸ್ಕಾರ ಬೇಕಾದ್ರೆ ವೇಸ್ಟ್ ಮಾಡ್ಕೊಳ್ಳಿ, ಒಂದ್ 4 ಜನಕ್ಕೆ ನಮಸ್ಕಾರ ಹೊಡೆದ್ರೆ ಅಟ್ಲೀಸ್ಟ್ ಒಬ್ಬರಿಂದ ಆದ್ರೂ ಆಶೀರ್ವಾದ ಸಿಗತ್ತೆ. ಆಶೀರ್ವಾದ ಅನ್ನೋದು ಮಹಾ ಪವರ್ಫುಲ್. ಶಾಪಾದಪಿ ಶರಾದಪಿ ಅಂತ ನಮ್ಮಲ್ಲಿ ಸಂಸ್ಕೃತದಲ್ಲಿ ಇದೆ. ಒಂದು ಶಾಪ ಕೊಟ್ರೆ ಅಥವಾ ಇದು ಕೊಟ್ರೆ, ಆಶೀರ್ವಾದ ಕೊಟ್ರೆ ಆ ತರ ನಡೀತಾ ಇತ್ತು. ಆದ್ರಿಂದ ಆಶೀರ್ವಾದನ ಬಹಳ ಸ್ಪೇರಿಂಗ್ ಆಗಿ ನಾವು ಯೂಸ್ ಮಾಡ್ಕೋಬೇಕು, ಸಕ್ಸಸ್ಫುಲ್ ಆಗ್ಲೇಬೇಕು ಅನ್ನೋದು ಬಹಳ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. 1,000 ರೂಪಾಯಿಗೆ 1 ಕಾಲು. ಆದ್ರೆ ಅಕಸ್ಮಾತ್ ನನಗೇನ್ ಭಯ ಅಂದ್ರೆ ಅವ್ರು ಹೇಳ್ತಿರಲ್ಲ ಒಂದ್ ಕಾಲಿಗೆ 1,000 ರೂಪಾಯಿ, ಇನ್ನೊಂದು ನೆಕ್ಸ್ಟ್ ಇಯರ್ ಅಂತ. ಆದ್ರೆ ಅಕಸ್ಮಾತ್ ಮದ್ವೆ ಜ್ಞಾಪಿಸ್ಬಿಟ್ಟಿದ್ರು ಅವರು, ಅಲ್ಲಿ ಸಪ್ತಪದಿ ಇಟ್ಟಿದ್ವಲ್ಲ 7,000 ರೂಪಾಯಿ ಕೊಡ್ಬೇಕು. ಎಲ್ಲೋದ್ರು ನೋಡಿ ಇದಂದೆ ಹೇಳ್ದಂಗೆ 1,000 ರೂಪಾಯಿ 1 ಕಾಲು. ಸದ್ಯ ನನಗೆ 2 ಕಾಲಿದೆ ಅಂದ್ರೆ ಇನ್ನು 4 ಇದ್ರ ಗತಿ ಏನೋ ಅಲ್ವಾ? 4,000 4 ಸಂಕ್ರಾಂತಿ ದಿನ ಪೂಜೆ ಮಾಡ್ತಾ ಇದ್ದೆ, ನೀವೇ ಹಸು ಅಂತ. ಹೌದು, ಕರೆಕ್ಟ್, ಹೌದು. ಪಾಪ ಚೆನ್ನಾಗಿ ಹೇಳುದು. ನಮ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನನ್ನ ನಾವೆಲ್ಲ ಕರಿತಾ ಇದ್ದಿದ್ದು, ಅವನು ಹಸುವಿನಂತ ಮನುಷ್ಯ ಅಂತಾನೆ ಕರಿತಾ ಇದ್ದಿದ್ದು ನಾವು. ಅದಕ್ಕೆ ಅವನಿಗೇನು ಪ್ರಾಕ್ಟೀಸ್ ಆಗೋಗ್ಬಿಟ್ಟು ಹಸು 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 ಅಂತ ಕೇಳಿ ಅವನ ನಿಮ್ ಮನೆ ಎಲ್ಲಪ್ಪ ಅಂತ ಕೇಳಿದ್ರೆ ಹಸುವಿನ ಗುಡಿ ಅಂದ್ಬಿಡ್ತಿದ್ದ ಅವನು. ಬಸವನ್ ಗುಡಿ. ಓ, ಗೊತ್ತಾಯ್ತು ನನಗೆ. ಇಲ್ಲ, ಯೂಶಲಿ ನಮ್ ಪ್ರೋಗ್ರಾಮ್ ಅಲ್ಲೂ ಅಷ್ಟೇನೆ, ಯಾವಾಗ್ಲೂ ಇವ್ರೇನೋ ಹೇಳ್ತಾರಂತ ಸೀರಿಯಸ್ ಆಗಿ ಕೇಳ್ತಾ ಇದ್ದೆ. ಆಮೇಲೆ ಫೈನಲ್ ಆಗಿ ಗೊತ್ತಾಗ್ತಿತ್ತು ಅವ್ರು ಸುಮ್ನೆ ತಮಾಷೆ ಮಾಡ್ತಾ ಇದ್ರು. ಈ ನಮಸ್ಕಾರ ಅಂತ ವಿಷಯ ಬಂತು, ಅದು ಅದರ ಹಿಂದೆ ಬಹಳ ಅರ್ಥ ಇದೆ. ಅದು ಪುರಾಣ ಕಾಲದಿಂದ ಬಂದಿರ್ತಕ್ಕಂಥದ್ದು. ಈವನ್ ಯುದ್ಧ ಭೂಮಿಯಲ್ಲಿ ಕೌರವರು ಆ ಕಡೆ ನಿಂತಿದ್ರಲ್ಲ, ಪಾಂಡವರು, ಅಕ್ಷೋಹಿಣಿ ಸೈನ್ಯ ಅಂದ್ರೆ ಒಂದು ಸಮುದ್ರ ಸೈನ್ಯ ಅಂದ್ರೆ, ಅಂತ ಟೈಮಲ್ಲಿ ಯುದ್ಧ ಶುರು ಮಾಡುವಾಗ ನಮಸ್ಕಾರ ಅಲ್ಲಿಂದ ಇಲ್ಲಿ 1 ಫರ್ಲಾಂಗ್ ಆಚೆ ಇರ್ತಕ್ಕಂಥ ಭೀಷ್ಮಾಚಾರ್ಯರಿಗೆ ಬಾಣ ಬಿಟ್ಟು ಅವ್ನ ಕಾಲ ಹತ್ರಕ್ಕೆ 2 ಬಾಣ ಬಿಡ್ತಾ ಇದ್ದಾನೆ ಪಾರ್ಥ, ಬಿಟ್ಟು ಅದು ನಮಸ್ಕಾರ. ಅದು ಬೇಕು. ಇವತ್ತಿನ ಯಂಗ್ ಜನರೇಷನ್ ಅದನ್ನು ಮರಿತಾ ಇದ್ದಾರೆ. ನನಗದು ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮ ಸಂಪ್ರದಾಯ, ಮುಂಚೆಯಿಂದ ಬಂದಿರ್ತಕ್ಕಂತಹ ಆ ಸಂಸ್ಕೃತಿ, ಸನಾತನ ಧರ್ಮ, ಇದನ್ನೆಲ್ಲಾನು ಬಿಟ್ಟು ಹೋದ್ರೆ ಭಾರತದಲ್ಲೇ ನಾವಿಲ್ಲ ಅಂತ ಅರ್ಥ. ಆ ತರ ಆಗ್ಬಿಡುತ್ತೆ. ಉಳಿಸ್ಕೋಬೇಕು. ನಮಸ್ಕಾರ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ ನಮಸ್ಕಾರ 4 ಅಕ್ಷರಗಳು ತಗೊಳ್ಳಿ. 4 ಅಕ್ಷರ. ಮನಸ್ಸು ಅಂದ್ರೆ ಅದನ್ನ ನಟ ಅಂದ್ರೆ ತಗ್ಸೋದು. ನನ್ನ ಮನಸ್ಸನ್ನ ತಗ್ಗಿಸ್ತೀನಿ ಈ ಆಕಾರಕ್ಕೆ ನಮಸ್ಕಾರ ಅಂತ. ಈ ಆಕಾರಕ್ಕೆ ನಮಸ್ಕಾರ ಅಂತ ದೇವ್ರು ಇದ್ದಾರೆ ಅಂತ. ಈಗ ನೋಡಿ, ಆ ನಮಸ್ಕಾರ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಏನೋ ಇರ್ಬೇಕಲ್ಲ, ಸುಮ್ನೆ ಚೆನ್ನಾಗಿರುವಂತ. ನಿಮ್ಗೆ ಆಶ್ಚರ್ಯ, ಒಂದು ನಿಜವಾದ ಪುರಾಣದ ಕಥೆ ಹೇಳ್ತೀನಿ. ಈ ಮಾರ್ಕಂಡೇಯ ನಿಮಗ್ ಗೊತ್ತು,
ಅವನಿಗೆ ಆಯಸ್ಸು 16 ವರ್ಷ ತಾನೆ, ಹೌದು 16 ವರ್ಷಕ್ಕೆ ಸತ್ತೋಗ್ಬಿಡ್ಬೇಕು ಅಂತಾನೆ ಅವನು ಇರೋದು. ಇದ್ದಿದ್ದು. ಅವನೇ ಕೇಳ್ಕೊಂಡು ಅಪ್ಲಿಕೇಶನ್ ಹಾಕಿ ಅವರಪ್ಪ ಕೇಳ್ಕೊಂಡಿದ್ದು. ಸೊ ಅವನು ಮನೆಗೆ ಋಷಿ ಆಶ್ರಮಕ್ಕೆ ಯಾರಾದ್ರೂ ಬೇರೆ ಬೇರೆ ಋಷಿಗಳು ಸ್ಟೂಡೆಂಟ್ಸು ಅವ್ರು ಇವ್ರು ಯಾರ್ಯಾರು ಮನೆಗೆ ಬಂದ್ರು ಬಂದ ತಕ್ಷಣ ಅವ್ರ ಅಪ್ಪ ಏನ್ ಮಾಡ್ತಿದ್ದಂತೆ, ಮಾರ್ಕಂಡಂಗೆ ಹೋಗಿ ಅವ್ರು ನಮಸ್ಕಾರ ಮಾಡು ಅಂತ. ಋಷಿಗಳು ಬಹಳ ದೊಡ್ಡ ಋಷಿಗಳು ತಪಸ್ಸು ಬರ್ತಿದ್ರು. ಅವ್ರು ಬಂದಾಗ ನಮಸ್ಕಾರ ಮಾಡು ಅಂತಿದ್ದ. ಕೆಲವು ಇರ್ಲಿ ಬಿಡಪ್ಪ ಹಿಂಗೆ ಅಂತ ಇದ್ರು. ಚೆನ್ನಾಗಿರಪ್ಪ. ಯಾರೋ ಒಬ್ಬ ಋಷಿ ಬಂದ್ಬಿಟ್ಟು ದೀರ್ಘಾಯುಷ್ಮಾನ್ ಭಾವ ಅಂದ್ರಂತೆ. ಗುರುಗಳೇ ಏನ್ ಹಿಂಗನ್ಬಿಟ್ರಿ ನೀವು, ಆತರ ಆಗಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಮಂತ್ February 28 ಅವ್ನು ಸತ್ತೋಗ್ತಾನೆ. 16 ವರ್ಷ ಆಯಸ್ಸು, ದೀರ್ಘಾಯುಷ್ಮಾನ್ ಭಾವ ಅಂತ ಹೆಂಗ್ ಹೇಳಕ್ಕಾಗತ್ತೆ ನೀವು? ಅವ್ನು ಸತ್ತೋಗ್ತಾನಲ್ಲ 16 ವರ್ಷ. ಇಲ್ಲ, ನಾನು 1000 ವರ್ಷ ತಪಸ್ ಮಾಡಿದ್ದೀನಿ, ಅದು ವೇಸ್ಟ್ ಆಗಲ್ಲ ನಮಸ್ಕಾರದಲ್ಲಿ. ನಿನ್ ಮಗ ಬದುಕ್ತಾನೆ ಅಂದ್ರು. ಇವತ್ತು ಇದ್ದಾನೆ ಚಿರಂಜೀವಿಯಾಗಿ ನಮಸ್ಕಾರದಿಂದ, ಅಲ್ವಾ? ಚಿರಂಜೀವಿಗಳಲ್ಲಿ ಅವನು ಮಾರ್ಕಂಡ ಇದಾನಲ್ಲ. ಆಮೇಲೆ ಈಶ್ವರನ ಹಿಡ್ಕೊಂಡು ಆಮೇಲೆ ಯಮನ್ನೇ ಒದ್ದೋರ್ಸ್ಬಿಟ್ನಲ್ಲ. ಯಮನ್ನ ಒದ್ದೋರ್ಸ್ ಯಮ ಬಂದಿದ್ದ ಯಾವ್ದ್ರಲ್ಲಿ ಬಂದ? ಯಮಹಾದಲ್ಲಿ. ನೀವು ನೋಡಿದ್ರ ಸರ್, ಯಮದಲ್ಲಿ ಬಂದಿದ್ರಂತೆ. ನಿಮ್ಗೆ 2ನೇ ಮದ್ವೆ ಆಗ್ಬೇಕನ್ನೋ ಆಸೆ ಇತ್ತಂತೆ, ಹೌದಾ ಸರ್? ಯಾರ್ಯಾರೋ ಹೇಳ್ತಾ ಇರ್ತಾರೆ, ಅದಕ್ಕೆ ನಿಮ್ಮಿಂದಾನೇ ಕೇಳೋಣ ಅಂತ. ಹೌದಾ? ಒಂದು ಕಟ್ಕೊಂಡೆ ಒದ್ದಾಡ್ತಾ ಇದೀನಿ ಸರ್. ಈಗ ಪ್ರೋಗ್ರಾಮ್ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕು, ಇದನ್ನ ಹೇಳಿದ್ರೆ ತಲೆ ಮೇಲೆ 100 kg ತೂಕ ಸದಾ ಇದ್ದಂಗೆ ಆಯ್ತಾ. ಅದ್ರ ಮೇಲೆ 100 kg ಇಡ್ತೀನಿ ಅಂತಂದಾಗ ಹೋಗ್ತಾನ ಮನುಷ್ಯ. ಇಲ್ಲ, ಬೇಕಾಗಿಲ್ಲ. ಹೌದಾ? ಯಾಕೆ ಅಂತಂದ್ರೆ ಆಸೆ ಇರ್ಬೇಕು, ದುರಾಸೆ ಇರ್ಬಾರ್ದು. 2ನೇ ಮದ್ವೆನೇ ಆಗ್ಲಿ. ಯಾಕೆ ಆಗಬೇಕು ಅಂತ ನಮಗೆ, ನಾವು 2ನೇ ಮದುವೆ ಯಾವಾಗ ಆಗ್ತೀವಿ ಅಂದ್ರೆ, ಮೊದಲನೇ ಮದುವೆನಲ್ಲಿ ಸುಖ ಸಿಕ್ಕದೇ ಇದ್ದಾಗ, ಅಥವಾ ಅಲ್ಲಿ ಜಗಳ ಆಡ್ತಕ್ಕಂತ ಹೆಂಡತಿ ಸಿಕ್ಕಾಗ ಅಂತ ಟೈಮಲ್ಲಿ ಆಗ್ತೀವಿ. ಹೆಂಡತಿ ಸರಿಯಾಗಿದ್ದಾಗ ನೀವು ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡೋದು ಕೂಡ ತಪ್ಪು. ಹಂಗ ನೋಡಕ್ ಹೋದ್ರೆ, ಜಡಿಗೆನಹಳ್ಳಿ ನಾನು ಮ್ಯಾನೇಜರ್ ಆಗಿದ್ದೆ, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್. ಅಲ್ಲಿ ಸಣ್ಣ ಹಳ್ಳಿ, ಇದು ಮದುವೆ ಆದ ಹೊಸ್ತು, ಮದುವೆ ಆಗ 1 ವರ್ಷ ಆಗಿದೆ ನನಗೆ. ಆಗ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು. ಜ್ವರ, ನೆಗಡಿ, ಕೆಮ್ಮು ಎಲ್ಲ ಬಂದ್ಬಿಡ್ತು 86 ಅಲ್ಲಿ. ಅಲ್ಲಿ ಲೋಕಲ್ ಅಲ್ಲಿ ಯಾರೋ ಒಬ್ಬ ಡಾಕ್ಟರ್ ಅಂತ ಒಬ್ಬ ಇದ್ದಾನೆ. ಅವ್ನ ಡಾಕ್ಟರ್ ಅಲ್ಲ, ಬಟ್ ಅವನ ಹತ್ರ ಎಲ್ಲ ಮಾತ್ರೆಗಳಿವೆ, ಆದ್ರಿಂದ ಅವ್ನ ಡಾಕ್ಟರ್ ಅಂತ ನಾವು ಕರಿತೀವಿ. ಅವನು ಮನೆಗೆ ಹೋಗಿ ಮಾತ್ರೆಗಳು ನುಂಗ್ಸಿ ಆಫ್ಟರ್ 5 days ಅವನು ಆಫೀಸ್ಗೆ ಬಂದ. ನಾನು ಕೆಲಸ ಮಾಡ್ತಾ ಕೂತಿದ್ದೀನಿ, ಜನಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಟ್ ವಾಸ್ ಅ ಸ್ಯಾಲರಿ ಡೇ, 5ನೇ ತಾರೀಕು. ಅವತ್ತು ಟೀಚರ್ಸ್ ಪೇಮೆಂಟ್ ಆಗ್ಬೇಕು, ಪೆನ್ಷನರ್ ಪೇಮೆಂಟ್ ಆಗ್ಬೇಕು, ರಶ್ ಇರುತ್ತೆ. ಬಂದಾನು ಒಳಗಡೆ ಕೂತ್ಕೊಂಡು ನನ್ನ ಮುಖ ನೋಡಿ, ನಮ್ಮ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದಾನೆ ಅವನು. ಕ್ಷಮಿಸಿ ಸರ್ ಅಂದೆ. ಏನು ಅಂದೆ? ನಿಮ್ ಮನೆಗೆ ಹೋಗಿದ್ದೆ ಸರ್, ನಿಮ್ ಮನೆಯವರು ಅಂತ ಅಲ್ಲಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಗ್ಯಾಪ್ಗಳು ತುಂಬಾ ಡೇಂಜರ್ ಅಲ್ವಾ ಒಂದೊಂದ್ಸರಿ? ಅಯ್ಯೋ, ಅದು ಜನಗಳು ಬೇರೆ ಸಾರ್ ಚೆಕ್ ಪಾಸ್ ಮಾಡಿ ಅಂತಾರೆ. ಇಲ್ಲಿ ಪಾಸ್ ಆದ್ರೆ ಅಲ್ವಾ ಚೆಕ್ ಪಾಸ್ ಅಲ್ವಾ? ಇಲ್ಲೇ ಅವ್ರು ಚೆಕ್ ಮೀಟ್ ಇಡ್ತಾ ಇದಾರೆ ಒಂದೊಂದ್ ಪಾಸ್ ಅಲ್ಲೂ. ನೋಡಿದೆ ಸರ್, 102 ಡಿಗ್ರಿ ನಿನ್ನೆವರೆಗೂ ಇತ್ತಲ್ಲ ಸರ್, ದಾಟಿ 103ಕ್ಕೆ ಹೋಗ್ತಾ ಇದೆ ಸರ್. ಸಾಯಂಕಾಲ 103 ಆಗುತ್ತೆ ಸರ್, ಇಂಡಿಕೇಶನ್ಸ್ ಇದೆ. ಮತ್ತೆ ಇನ್ನೇನ್ ಮಾಡ್ತಾ ಇದೀಯ? 5 ದಿನದಿಂದ ನೀನು ಟ್ರೀಟ್ಮೆಂಟ್ ಕೊಡ್ತಾ ಇದೆಯಲ್ಲ ಅಂತ ರೇಗ್ಬಿಟ್ಟೆ ಸರ್. ನನ್ನ ಎಲ್ಲಾ ಕಲರ್ ಮಾತ್ರೆಗಳು ಕೊಟ್ಟೆ ಸರ್, ಗೊತ್ತಿರೋದು ಎಲ್ಲಾ ಬಣ್ಣದ ಮಾತ್ರೆಗಳು ಮುಗಿದೋಯ್ತು ಸರ್. 102 ದಾಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್, 103ಕ್ಕೆ ಬಂದಿದೆ ಸರ್. ನನ್ಗನ್ಸುತ್ತೆ ಸರ್, ಹೇಳಪ್ಪ ಅಂದ್ರೆ ನನ್ಗನ್ಸುತ್ತೆ ಸರ್, ಹೇಳಪ್ಪ ಅದೇನು ವಾಯ್ಸ್ ಮಾಡ್ಯುಲೇಷನ್ ಸರ್. ನಿಮ್ಗೆ 2ನೇ ಮದುವೆ ಯೋಗ ಇದೆ ಸರ್ ಅಂತ ನೋಡಿ ನಾವ್ ಹೆಂಗ್ ಹುಡುಕ್ತಿವಿ. ನನಗೆ ಒಂದ್ ಕಡೆ ಖುಷಿ, ಯಾಕಂದ್ರೆ ಇನ್ನೊಬ್ಬ ಮಾವ ಬಂದು ನನ್ನ ತೊಳೆದು ಹೆಣ್ ಕೊಡ್ತಾನೆ ಅಂತ ಅದೊಂದು ಆನಂದ. ಕಾಶಿ ಹತ್ರ ಮತ್ತೆ ರಿಪೀಟು. ಇನ್ನೊಂದು ದುಃಖ, ಮದುವೆಯಾಗ 1 ವರ್ಷ ಆಗಿದೆ, ಅನ್ಯಾಯವಾಗಿ ಒಳ್ಳೆ ಹಳ್ಳಿ ಕರ್ಕೊಂಡ್ಬಂದು ಯಾವ್ದು ಸೊಳ್ಳೆ ಕಚ್ಚಿ ಸಾಯ್ತಾ ಇದ್ದ. ಸೊ ಈ ತರ ಇದ್ದಾಗ ನಾನು ಕರ್ಕೊಂಡು ಹೋಗಿ ಸರ್ ಅಂದೆ. ಸೊ ಇಂತಹ ಪರಿಸ್ಥಿತಿ ಆಗ ಟೆಲಿಗ್ರಾಮ್ ಕೊಟ್ಟೆ. ಟೆಲಿಗ್ರಾಮ್ ಇದ್ದಾಗ ತುಂಬಾ ಚೆನ್ನಾಗಿದೆ ವಿಷಯ ಇದು ನಡೆದಿತ್ತು. ಟೆಲಿಫೋನ್ ಅಂತೂ ಟ್ರಂಕ್ ಕಾಲ್ ಅಂತೂ ಸಿಗಲ್ಲ. ಟೆಲಿಫೋನ್ ಇದಾದ್ರೆ ಟೆಲಿಗ್ರಾಮ್ ಅದ ಕಟ್ ಕಡ ಇಲ್ಲಿ ಹೊಡಿತಾರಂಗೆ ಅಲ್ಲಿ ಬೀಳ್ತಾ ಇರ್ತಾರೆ. 175 ವರ್ಷ ನಮ್ಮ ಜೊತೆ ಇದ್ದ ಟೆಲಿಗ್ರಾಮು ಮೊಬೈಲ್ ಮೇಲೆ
ಹೌದು. ಮುಗಿದೋಯ್ತು ಕತೆ. ಬಹಳ ಅನ್ಯಾಯ ಅದು. ಈಗ ನೀವು ಟೈಪ್ ಮಾಡಿದ್ರೆ ಈ ಪೋಸ್ಟ್ ಆಫೀಸ್ ಎಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಬೀಳುತ್ತೆ, ಸ್ಟ್ರಿಪ್ ತರ ಬರುತ್ತೆ. ಅದನ್ನ ಅವರು ತಗೊಂಡೋಗಿ ನಮ್ಮ ಮನೆಗೆ 2 hours ಒಳಗೆ ಡೆಲಿವರಿ ಮಾಡ್ಬೇಕು ಅಂತ ರೂಲ್. ನನ್ಗೊಬ್ಬ ಬೇರೆ ಒಬ್ಬ ಮ್ಯಾನೇಜರ್ ಕಳಿಸ್ಕೊಡಿ, ಹೆಂಡತಿ ಟೈಫಾಯ್ಡ್ ಇದೆ ಅಂತ ಹೇಳ್ಬೇಕು, ಕಡಿಮೆ ಪದ ಇರಬೇಕು. ವೈಫ್ ಸಫರಿಂಗ್ ಫ್ರಮ್ ಟೈಫಾಯ್ಡ್, ಟೆಲಿಗ್ರಾಮ್ ಟೈಫಾಯ್ಡ್, ವೈಫ್ ಸಫರಿಂಗ್ ಫ್ರಮ್ ಟೈಫಾಯ್ಡ್, ಪ್ಲೀಸ್ ಸೆಂಡ್ ಎ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟೆ. ಎಷ್ಟು ಚೆನ್ನಾಗಿ ತಲೆ ಓಡಿಸಿದಾರೆ ನೋಡಿ ಅಲ್ಲಿ. ಆಯ್ತಾ, ವೈಫ್ ಸಫರಿಂಗ್ ಫ್ರಮ್ ಟೈಫಾಯ್ಡ್ ಪ್ಲೀಸ್ ಸೆಂಡ್ ಎ ಸಬ್ಸ್ಟಿಟ್ಯೂಟ್. ಆ ಕಡೆಯಿಂದ ನಮ್ಮ ಜನರಲ್ ಮ್ಯಾನೇಜರು ನೋ ಸಬ್ಸ್ಟಿಟ್ಯೂಟ್ ಅವೈಲಬಲ್, ಮೇಕ್ ಅರೇಂಜ್ಮೆಂಟ್ಸ್ ಲೋಕಲಿ ಅಂತ ವಾಪಸ್. ಲೋಕಲ್ ಅರೇಂಜ್ಮೆಂಟ್ ಅಂದ್ರೆ ಏನಂದ್ರೆ, ನಿಮ್ಮಲ್ಲಿ ಇಲ್ಲ ಸೆಕೆಂಡ್ ಆಫೀಸರ್ ಅಂದಾಗ ಪಕ್ಕದಲ್ಲಿ ಇರ್ತಾರೆ, ಕೃಷ್ಣಾಜಪುರದಲ್ಲ, ಕೋಲಾರದಲ್ಲ, ಒಕ್ಲೇರಿ ಇಲ್ಲ, ಇನ್ನೊಬ್ಬ ಇರ್ತಾನೆ, ಅವನು ಕರ್ಸ್ಬಿಟ್ಟು ಫೋನ್ ಮಾಡಿ ಅವನು ಕೊಟ್ಟು ಬಂದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ರಾಟಿಫೈ ಇಟ್ ಅಂತ. ಇಷ್ಟು ಕಷ್ಟ ಇರುವಾಗ 2ನೇ ಮದುವೆಯ ಕನಸು ಕಲ್ಪನೆ ತಲೆಗೆ ಬರಕ್ ಸಾಧ್ಯವೇ ಇಲ್ಲ. ರೂಲ್ಡ್ ಔಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಇದನ್ನೇ ಒಂದು 20 ವರ್ಷಗಳ ಹಿಂದೆ ನಂಗೆ ನೆನಪು ಮಾಡಿದ್ರೆ ಸಂತೋಷ ಪಡ್ತಾ ಇದ್ದೆ. ಪಾಪ ಇನ್ನು ಅವ್ರು ಸ್ವಲ್ಪ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅಯ್ಯೋ ಹಿಂಗಾಗೋಯ್ತಾ ಅಂತ. ಹಿಂಗಾಗಲ್ಲ, ಖುಷಿ ಪಡೋದಕ್ಕಿಂತ ರಿಗ್ರೆಟ್ ಮಾಡ್ಕೋತಾ ಇರ್ತಾರೆ. 20 ವರ್ಷದಿಂದ ಸಿಗ್ಲಿಲ್ವಲ್ಲ ಅಂತ. ಆದ್ರೂ ನೀವು ಹೇಳಿದ ಪ್ರಶ್ನೆಗೆ ನನ್ನ ನೀತಿ ಇದು, ಇವ್ರು ಹೇಳಿದ ಎಕ್ಸ್ಪೀರಿಯನ್ಸ್ ಮೇಲೆ ನೀತಿ ಏನಪ್ಪಾ ಅಂದ್ರೆ, 2ನೇ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಲೋಕಲ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದೇ ಬೆಟರ್ ಅಲ್ಲ. ಹಾಗೆ ತಾನೆ ಅವ್ರು ಹೇಳಿದ ಕಥೆ ಅದೇ. ಅಂದ್ರೆ ನಿಮ್ದು ಏನಾದ್ರು ಅಲ್ಲ, ಹೇಳಿ ಪರವಾಗಿಲ್ಲ, ಆಪರ್ಚುನಿಟಿ ಸಿಗ್ಲಿಲ್ಲ ಅಂತ. ಆದ್ರೆ ಆಶ್ಚರ್ಯ ಗೊತ್ತಾ ನಿಮ್ಗೆ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು 3ನೇ ಮದುವೆ ಮಾಡ್ಕೊಳಕ್ ಹೋದ. ನೀವ್ 2ನೇ ಮದುವೆಗೆ ಕ್ವಶನ್ ಕೇಳ್ತಾ ಇದ್ದೀರಾ, 3ನೇ ಮದುವೆ ಮಾಡ್ಕೊಳಕ್ ಹೋದ. 3ನೇ ಮದುವೆ, ಥರ್ಡ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಫಾರ್ ದ ಥರ್ಡ್ ಟೈಮ್ ಅಂದ. ಯಾಕಪ್ಪ ಅಂತ ಹಿಂಗ್ ಹೇಳ್ದೆ. ಏನಿಲ್ಲಪ್ಪ, 2ನೇ ಮದುವೆ, ಮೊದಲನೇ ಅವಳು ಸರಿ ಇಲ್ಲ, 2ನೇ ಮದುವೆ ಮಾಡ್ಕೊಂಡೆ. 2 ಮದುವೆ ಮಾಡ್ಕೊಳ್ಳೋದು ಕಾನೂನು ಪ್ರಕಾರ ತಪ್ಪು, ಅದಕ್ಕೆ 3ನೇ ಶಬ್ಬಾಷ್ ಅಲ್ವಾ. ಆದ್ರೆ ಆಕ್ಚುಲಿ ಮದುವೆ ಅನ್ನೋದು ಒಂದು ಹ್ಯಾಬಿಟ್ ಆಗಿ ಹೋಗತ್ತೆ, ಅದು ಆಗಬಾರ್ದು ಅಂತ. ಒಂದೇ ಹೆಂಡತಿ ಜೊತೆನಲ್ಲೇ, ಇವಾಗ 2ನೇ ಮದುವೆ ಯಾಕೆ ಮಾಡ್ಕೋಬಾರ್ದು ಅಂತ ಕೇಳಿದ್ರಿ, ಮಾಡ್ಕೋಬಹುದು. ಆದ್ರೆ ಅದೇ ಹೆಂಡತಿ ಜೊತೆನಲ್ಲೇ ಇನ್ನೊಂದ್ ಮದುವೆ ಮಾಡ್ಕೊಂಡ್ರು 60 ವರ್ಷಕ್ಕೆ ಶಾಂತಿ ಅಂತ ಮಾಡ್ಕೊಳಲ್ವಾ, ಅದು ಇನ್ನೊಂದ್ ಮದುವೆ ತಾನೆ. ಆದ್ರಿಂದ ಒಂದೇ ಹೆಂಡತಿ ಜೊತೆಲಿ 100 ವರ್ಷಗಳು. ಅದಕ್ಕೆ ತಾನೇ ನಮ್ಮಲ್ಲಿ ಶಾಪ ಅಂತಾರೆ, ಬಹಳ ಜನ ರಿಗ್ರೆಟ್ ಮಾಡ್ಕೊಳ್ತಾರೆ. ವರ ಅದು ನಿಜವಾಗ್ಲು, ಯಾವ್ದೋ 7 ಜನ್ಮಕ್ಕೂ ಇವಳೆ ಅಂತ. ಮನುಷ್ಯನ ಲೈಫ್ನೊಳಗೆ ಎಷ್ಟೋ ಸಂಬಂಧಗಳಿದೆ, ಅಣ್ಣ ತಮ್ಮ ಅಕ್ಕ ತಂಗಿ ಅವರೆಲ್ಲ. ದೇವರೆಲ್ಲ ಹೋಗಿ ಕೇಳದಂತೆ, ದೇವ್ರ ಹತ್ರ ಒಬ್ಬ ಮನುಷ್ಯ ಹೋದ, ಒಂದು 500 ಜನ ಗಂಡಸರು ಹೊಟ್ಟೋದ್ರು, 20-25 ವರ್ಷದ ಹುಡುಗರು. ದೇವ್ರೇ ಒಂದ್ ನಿಮಿಷ, ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್, ಏನ್ ಹೇಳಪ್ಪ ಅಂತ ಕೇಳದ ದೇವ್ರು. ನೀನು ಎಲ್ಲಾ ಸಂಬಂಧಗಳು ಕೊಡ್ತೀಯಲ್ಲ, ಸಂಬಂಧಗಳು ಅದೆಲ್ಲ ಒಂದೊಂದೇ ಜನ್ಮ ಅಂತ ಕಾಣತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಅಣ್ಣ ಒಬ್ಬ ಇದ್ದಾನೆ ರಾಮಣ್ಣ ಅಂತ, ಆಮೇಲೆ ನಮ್ಮ ಸೋದರ ಮಾವ ಇದ್ದಾನೆ ಶ್ರೀನಿವಾಸ ಮೂರ್ತಿ ಅಂತ, ಇನ್ಯಾರೋ ಇದ್ದಾನೆ ರಮೇಶ್ ಅಂತ, ಅವ್ರನ್ನ ಚಿಕ್ಕಪ್ಪ. ಅವ್ರದೆಲ್ಲ ಒಂದೊಂದೇ ವರ್ಷ ತಾನೆ, ಒಂದೊಂದೇ ಜನ್ಮ ತಾನೆ. ಹೌದೌದು, ಅವನು ಲಾಸ್ಟ್ ಟೈಮ್ ಬೇರೆ ಯಾರಿಗೂ ಆಫ್ರಿಕಾದಲ್ಲಿ ಚಿಕ್ಕಪ್ಪ ಆಗಿದ್ದ ಅಂತ ಹಿಂಗೆ ಹೇಳ್ತಾನೆ ದೇವ್ರು. ಬಟ್ ಈ ಹೆಂಡತಿಗಳು ಮಾತ್ರ, ಗಂಡ ಹೆಂಡತಿ ಮಾತ್ರ 7 ಜನ್ಮಕ್ಕೂ ಅವಳೆ ಅಂತ ಯಾಕೆ ಕೊಡ್ತೀಯ ಅಂತ ಕೇಳ್ದ ದೇವ್ರನ್ನ. ದೇವ್ರ ಏನ್ ಹೇಳ್ದಂತೆ ಗೊತ್ತಾ, ನಿಮ್ಮನ್ನ ಪರ್ಫೆಕ್ಟ್ ಆಗೋವರೆಗೂ ಬಿಡಲ್ಲ ನೀವು ಅಂತ. 7 ಜನ್ಮ ಆದ್ರೆ ಸಾಲಲ್ಲ, ಅದೇ ಕರೆಕ್ಟ್. ಅಂದ್ರೆ ಮಿನಿಮಮ್, ಅಂದ್ರೆ ನ್ಯಾಚುರಲ್ ಹೈಯೆಸ್ಟ್ ಫಾರ್ಮ್ ಆಫ್ ರಿಲೇಶನ್ಶಿಪ್ ಅಂತಂದ್ರೆ ಅದು ಗಂಡ ಹೆಂಡತಿದೆ. ಅದು ಒಂದೇ ರಿಲೇಶನ್ ಪರ್ಫೆಕ್ಟ್ ಆಗೋದು. ಹಾಗೆ ಪರ್ಫೆಕ್ಟ್ ಆಗಕ್ಕೆ 7 ಜನ್ಮ ಬೇಕು ಅಂತ. ಅಕಸ್ಮಾತ್ ಪರ್ಫೆಕ್ಟ್ ಆಗದೆ ಇದ್ರೆ ಅಂತ ನೀವು ಕ್ವಶನ್ ಕೇಳ್ಬೋದು ನನಗೆ, ಇನ್ನೊಂದು 7 ಜನ್ಮಕ್ಕೆ ಮೇ ಬಿ ರಿನ್ಯೂಡ್ ಫಾರ್ ಅನದರ್ 5 years ಅಂತ ಫಿಕ್ಸೆಡ್ ಡೆಪಾಸಿಟ್ ಅಲ್ಲ ಹಾಕಲ್ವಾ. ಅಲ್ಲ, ಎಲ್ಲಾ ವಿಷಯನೂ ನಿಮ್ಮ ವೃತ್ತಿ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆಗಿರೋದ್ರಿಂದ ಅದು ಎಷ್ಟು ಬೇಗ ಕನೆಕ್ಟ್ ಆಗ್ತಿರಲ್ವಾ ಅಲ್ಲಿ. ಪ್ರೀತಿ ಕೂಡ ರಿನ್ಯೂವಲ್ ಮಾಡ್ತಾ ಇರ್ಬೇಕಾಗಲ್ಲ. ಯಾವ ತರ ಸರ್, ನೀವ್ ಯಾವ ತರ ಮಾಡ್ತೀರಾ? ಪ್ರೀತಿ ಹೇಗೆ ರಿನ್ಯೂವಲ್ ಮಾಡ್ಬೇಕು ಅಂದ್ರೆ, ಈಗ ಅವ್ರು ಹೇಳಿದ್ರು ಒಂದು ಫಿಕ್ಸೆಡ್ ಡಿಪಾಸಿಟ್ ಬಾಂಡ್ ತಗೊಂಡ್ರೆ ಮೇ ಬಿ ರಿನ್ಯೂಡ್ ಫಾರ್ ನೆಕ್ಸ್ಟ್ 5 years ಅಂತ. ಈ ಸಲ ಆಟೋಮೆಟಿಕ್ ರಿನ್ಯೂವಲ್ಸ್ ಬಂದಿದೆ ಈಗ. ಇಫ್ ಯು ಡೋಂಟ್ ಗೋ ಟು ದ ಬ್ಯಾಂಕ್, ಯುವರ್ ಡೆಪಾಸಿಟ್ ವಿಲ್ ಬಿ ರಿನ್ಯೂಡ್ ಫಾರ್ ದ ಸೇಮ್ ಪೀರಿಯಡ್ ವಿತೌಟ್ ಯುವರ್ ಕನ್ಸೆಂಟ್, ಆಟೋಮೆಟಿಕ್. ಆಯ್ತಾ? ಪ್ರೀತಿನ ಹೇಗೆ ರಿನ್ಯೂ ಮಾಡೋದು ನಂಗೆ ಆಟೋಮೆಟಿಕ್ ಆಗು ಹೇಳಿ. ಆಯ್ತು. ಪ್ರೀತಿನ ನಾವು ರಿನ್ಯೂ ಮಾಡೋದು ಹೇಗೆ ಅಂತಂದ್ರೆ, ಅವ್ರನ್ನ ಗಮನಿಸ್ಬೇಕು. ಒಂದು ತಿಂಗಳಿಗೊಂದ್ಸಲನೋ ಅಥವಾ 3 ತಿಂಗಳಿಗೊಂದ್ಸಲನೋ 6 ತಿಂಗಳಿಗೊಂದ್ಸಲ ಖುಷಿ ಪಡಿಸ್ಬೇಕು. ಖುಷಿ ಪಡಿಸ್ಬೇಕು ಅಂದ್ರೆ ಹೆಂಡತಿ ಕಚ್ಕೊಳ್ಳಿ ಕೊಡ್ಬೇಕು ಅಂತಲ್ಲ, ಅದನ್ನೇ ಕೇಳಿದ್ದೆ ಅಲ್ಲ, ಅದಲ್ಲ. ಆಕೆನ ಪಾನಿಪುರಿ ಅಂಗಡಿ ಕರ್ಕೊಂಡು ಹೋಗ್ಬೇಕು.
ಪಾನಿಪುರಿ ಇರುತ್ತಲ್ಲ, ಒಂದು ಪಾನಿಪುರಿ ಕೊಡ್ಸಿ, ಒಂದು ಬೇಲ್ಪುರಿ ಕೊಡ್ಸಿ, ಒಂದು ಆಲೂ ಪುರಿ ಕೊಡ್ಸಿ, ಒಂದು ದಹಿ ಪುರಿ ಕೊಡ್ಸಿ, ಆಯ್ತಾ? ಈ ತರ ಬೇರೆ ಬೇರೆ ಪುರಿಗಳೆಲ್ಲ ಕೊಡ್ಸಿ ಖುಷಿ. ಅಯ್ಯೋ ಸಾಕ್ರಿ, ಅಯ್ಯೋ ಏನ್ ಗಂಡನಪ್ಪ ಅಂತ ಬೈತಾಳೋಳು, ಪ್ರೀತಿಯಿಂದ ಬೈತಾಳೋಳು. ಯಾಕೆ? ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬುವಷ್ಟು ಹೆಂಡತಿರ್ ಸಾಮಾನ್ಯ ಹೊಟ್ಟೆ ತುಂಬಿದಾಗ ಆಗ ಖುಷಿ ಬರ್ತಾರೆ ಬೇರೆ ಬೇರೆ ಸಂದರ್ಭಗಳು. ನಂಗೆ ಇನ್ನೊಂದು ವಿಷಯ ಗೊತ್ತು, ನೀವ್ಯಾಕೆ ಪಾನಿಪುರಿಗೆ ಅಂಗಡಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಪಾನಿಪುರಿ ಕೊಡೋನ್ಗೆ ನಾವೆಲ್ಲ ಏನಂತೀವಿ, ಭಯ್ಯ ಭಯ್ಯ ಅಂತೀವಿ, ಅದಕ್ಕೂ ಕೂಡ ಅಲ್ವಾ? ವೆರಿ ಗುಡ್ ಅಬ್ಸರ್ವೇಶನ್. ಈ ತರ ಎಲ್ಲ ಕೊಟ್ಟು ಆಮೇಲೆ ಏನಾಗುತ್ತೆ, ಅದಾದ್ಮೇಲೆ ಅಲ್ಲೇನೆ ಪಕ್ಕದಲ್ಲಿ ಯಾವ್ದೋ ಒಂದು ಸಿಲ್ಕ್ ಹೌಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಕರ್ಕೊಂಡೋಗಿ ಯಾವ್ದಾದ್ರು ಒಂದು, ಇವತ್ತು 5,000 ಕೆಲ್ಲನ್ನು ಒಳ್ಳೆ ಸೀರೆಗಳು ಸಿಗುತ್ತೆ. ಇವತ್ತು ಸಿಲ್ಕ್ ಏನೋ ಅನ್ನೋ ತರ ನೋಡಕ್ ಆಸೆ ಆಗತ್ತೆ, ಹಂಗಿರುತ್ತದು. ಬಟ್ ಮುಟ್ಟಾಗ ಮಾಡಕ್ ಆಗಲ್ಲ ಕೆಲಸ. ಪುಣ್ಯ. ನಾನೇನ್ ಅನ್ಕೊಂತ ಇದ್ದೆ ಅಂದ್ರೆ, ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿರುತ್ತೆ, ಮುಟ್ ನೋಡೋ ಹಾಗೆ. ಆ ಸೀರೆ ಉಟ್ಕೊಂಡವ್ರನ್ನ ಅಂದಿಲ್ಲ ಪುಣ್ಯ. ಆಯ್ತಾ? ಅದು ಸೀರೆ ಕೊಡ್ಸಿ. ಆಮೇಲೆ ನಾನು ಅವರ ಮುಖ್ಯವಾದ ಪಾಯಿಂಟ್ ಹೇಳ್ತಾ ಇದ್ದೀನಿ. ನಿಮ್ಮ ಹೆಂಡತಿಯ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ, ಅವ್ರ ಬಗ್ಗೆ ಒಂದು ಮಾತು. ನಿಮ್ ತಂದೆಯವ್ರಿಗೆ ಅದೇನೋ ಕ್ಯಾಟ್ರಾಕ್ಟ್ ಮಾಡಿಸ್ಬೇಕು ಅಂತಿದ್ರು, ಆಯ್ತಾ? ಅದು ಅಯ್ಯೋ ಮನೆ ಮಾಡಿಸಿದ್ರಿ, ತುಂಬಾ ಚೆನ್ನಾಗಿದೆ, ಕಣ್ ಕಾಣುತ್ತೆ, ತುಂಬಾ ಒಳ್ಳೇದಾಯ್ತು ಬಿಡು. ಅವ್ರಿಗೆ ಕಣ್ ಕಾಣ್ತಿರೋದು ನನಗಂತೂ ಸಂತೋಷ. ಇಲ್ಲ ಅಂದ್ರೆ ನಿಮ್ ಅತ್ತೆನ ಯಾರು ಕೆಲಸದವಳು ಯಾರು ಅಂತ ಗೊತ್ತಿಲ್ಲದೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡೋ. ನಮ್ಮತ್ತೆ ಯಾರು ಕೆಲಸದವಳು ಯಾರು ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡೋ. ಒಳ್ಳೇದಾಯ್ತು ಅಂತಾನೆ ಅವ್ರ ಕಡೆಯವ್ರ ಬಗ್ಗೆ ಒಂಚೂರು ಮಾತಾಡೋದಲ್ಲೇ ನಿಮ್ ಜನ. ನಾನು ಎಜುಕೇಟಿವ್ ಎಲಿಮೆಂಟ್ ಆಗಿದ್ದೇನೆ ಹೇಳ್ತಾ ಇದ್ದೀನಿ. ನಿಮ್ಮ ರಿಲೇಷನ್ಸ್ ಗಟ್ಟಿಯಾಗಿರ್ಬೇಕಾದ್ರೆ ನಿಮ್ಮ ಕಡೆ ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಕನ್ಸರ್ನ್ ತೋರಿಸ್ಬೇಕು. ಹಾಗೇನೆ ಹೆಂಡತಿ ಅನ್ಸ್ಕೊಂಡ್ರು ಗಂಡನ ಕಡೆ ಇರ್ತಕ್ಕಂತಹ ರಿಲೇಷನ್ಸ್ ಬಗ್ಗೆ ಒಂದು ಕನ್ಸರ್ನ್ ತೋರಿಸ್ಬೇಕು. ಆಗಲೇ ಸಂಸಾರ ಗಟ್ಟಿಯಾಗಿ ಉಳಿಯೋದು. ಸೊ ಬೋತ್ ಸೈಡ್ ರೆಸ್ಪೆಕ್ಟ್ ಕೊಟ್ಟಾಗಬೇಕು, ನೋಡ್ತಿರ್ಬೇಕು. ಈಗ ಹೆಂಡತಿ ತಮ್ಮನೋ ಇನ್ನೊಬ್ಬನೋ ಮತ್ತೊಬ್ಬನ ಅವ್ರ ಮನೆಗ್ ಬಂದಾಗ ಅವನಿಗೆ ಗಮನಿಸ್ಬೇಕು, ಮಾತಾಡಿಸ್ಬೇಕು. ಎಷ್ಟೋ ಜನ ರೂಮಲ್ಲಿ ಅಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿರೋ ಎದ್ದು ಬರೋದೇ ಇಲ್ಲ. ಆಕ್ಚುಲಿ ಹೌದು, ನಿಜ. ಅಟ್ಲೀಸ್ಟ್ ಒಂದು 2 seconds ಬಂದ್ಬಿಟ್ಟು ಎಲ್ಲರಿಗೂ ಹೇಗಿದ್ದೀರಾ, ನಮ್ ಆರಾಮ ಅಂತ ಕೇಳ್ಕೊಂಡು ಹೋಗ್ಬಿಟ್ರೆ ಸಾಕು. ಸುಮ್ನೆ ಬರೀ ಮೌಸ್ ಆಡಿಸ್ಕೊಂಡು ಕೂತಿರ್ತಾರೆ, ಇರೋದೇ ಇಲ್ಲ. ಅಲ್ಲ, ಅವ್ರ ಕೈಯಿಂದ ಅದೇ ಸಾಧ್ಯ. ಯಾಕಂದ್ರೆ ಹುಲಿ ಹೊರಗಡೆ ಇರುತ್ತಲ್ವಾ, ಇಲ್ಲಿ ಮೌಸೆ ಇರುತ್ತ. ನಾನು ಫಾರಿನ್ ಹೋಗಿದ್ದೆ, ಹೋಗ್ತಾ ಇರ್ತೀವಿ ಆಗಾಗ. ಅಲ್ಲಿ ಹೋದಾಗ ದಿಢೀರಂತ ಕೆಲಸ ಎಲ್ಲ ಹೋಗ್ತೀವಿ, ಮಕ್ಕಳಿಗೆ ಗೊತ್ತಿರಲ್ಲ. ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದೀನಿ, ಅವರೇ ನಮ್ಮನ್ನ ಕರೆಸಿರೋದು. ಅವನು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಿ ಅದನ್ನ ಎತ್ಕೊಂಡೇ ಬಂದ್ಬಿಟ್ಟ ಈಚೆಗೆ ಸೆಟ್ಟು. ಅಂಕಲ್ ಸಾರಿ, ನಾನು ಆನ್ಲೈನ್ ಅಲ್ಲಿ ಇದ್ದೀನಿ, ಮತ್ತೆ ಬಂದು ನೋಡ್ತೀನಿ, ಚೆನ್ನಾಗಿದ್ದೀರಾ ನೀವು, ಯಾವಾಗ ಬಂದು ಇರ್ತೀರಲ್ಲ ಅಂತ ಹೇಳಿ ಹೊರಟು. ಸಾಕದು ಅಷ್ಟಾದ್ರು ಮಿನಿಮಮ್ ಸಾಕು. ನಾನು ಅಷ್ಟೇ ಹೇಳಿ, ಒಂದು ವಿಶ್ ಮಾಡಿ. ಯಾಕೆ ವಿಶ್ ಮಾಡಲ್ಲ? ಕರೆಕ್ಟ್. ಈಗ ಅಯ್ಯಪ್ಪನ ಸೀಸನ್ ನಲ್ಲಿ ಪ್ರತಿಯೊಬ್ರು ಸ್ವಾಮಿ ಶರಣಂ ನಮಸ್ಕಾರ ಅಂತ ಒಬ್ರಿಗೊಬ್ರು, ಪ್ರತಿಯೊಬ್ಬರಲ್ಲೂ ದೇವ್ರಿದೆ ಅಂತ ಆತರ ಒಂದ್ ನಮಸ್ಕಾರ ಹಾಕುವಂಥದ್ದು ಮಾಡಲ್ಲ. ಮನೆಗೆ ಬಂದ ಹಲೋ, ಹೇಗೆ ಚೆನ್ನಾಗಿದ್ದೀರಾ ಹೇಳಿ. ಅಲ್ಲ, ಆಕ್ಚುಲಿ ನೀವ್ ಹೇಳ್ತಾ ಇದ್ರಲ್ಲ, ಈಗ ಮನೆಗ್ ಬಂದವ್ರಿಗೆ ನಾವ್ ಈ ತರ ಟ್ರೀಟ್ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ ಅಂತ. ಈಗ ನನ್ಗೊಂದ್ ತಲೆಯಲ್ಲಿ ಬರ್ತಾ ಇತ್ತು, ಈಗ ಚಿಕ್ಕವರು ಇರುವಾಗ, ನಿಮ್ ಮಕ್ಳು ಚಿಕ್ಕವರು ಇರುವಾಗ ನಿಮ್ಮ ಪರಿಚಯದವರು, ನಿಮ್ ದೊಡ್ಡವರು, ನಿಮ್ಗೆ ಹಿರಿಯರಾಗಿದ್ದವ್ರು ಬಂದ್ರೆ ಅವ್ರಿಗೆ ಕರೆದ್ಬಿಟ್ಟು ರೈಮ್ಸ್ ಹೇಳೋ, ಇಲ್ಲಾಂದ್ರೆ ಏನ್ ಕಲ್ತಿರ್ತಾರೆ ಸ್ಕೂಲಲ್ಲಿ, ಅದನ್ನ ಹೇಳೋ, ನಿಮ್ ಟೀಚರ್ ಹೇಳ್ಕೊಟ್ಟಿದ್ರಲ್ಲ ಅಂತ ಹಿಂಗ್ ಮಾಡಿಸ್ತೀವಿ ಅಲ್ವಾ ಮನೆಗ್ ಬಂದವ್ರ ಮುಂದೆ. ಈಗ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಮನೆಗೆ, ಅವಾಗ ನಿಮ್ಮನ್ನು ಕರೆದ್ಬಿಟ್ಟು ಅಪ್ಪ ಒಂದ್ ಜೋಕ್ ಹೇಳಪ್ಪ ನಗ್ಸಿವ್ನ ಅಂತ ಏನಾದ್ರು ಹೇಳ್ತಾರ? ಇಲ್ವೇ. ಅವ್ನ ಆ ಹುಡುಗನ್ನ ಕಳಿಸ್ಬೇಕು ಹೊರಗಡೆ ಅನ್ನೋವಾಗ ಹೇಳ್ಬೋದು ಅಷ್ಟೇ. ನೋಡಿ, ಸಿನ್ಸಿಯರ್ ಆನ್ಸರ್ ಬಂತಿಲ್ಲ. ಆದ್ರೆ ಇವ್ರು ಹೇಳಿದ್ ಬಹಳ ಅದ್ಭುತವಾಗಿ ಕೆಲವು ವಿಷಯಗಳನ್ನ ಎಂತ ಇದು ಕೊಡ್ತಾ ಇದಾರೆ, ವ್ಯಾಲ್ಯೂಸ್ ಕೊಡ್ತಾ ಇದಾರೆ. ನಿಜವಾಗ್ಲೂ 1-2-3. ಆದ್ರೆ ನಾನು ಹೇಳೋದು, ಈಗ ಮೌಸ್ ನೀವು ಆಗ್ಲೇ ಹೇಳಿದ್ರಲ್ಲ, ಹುಲಿ ಒಳಗಡೆ ಇರತ್ತೆ, ಅದಕ್ಕೆ ಬರೀ ಮೌಸ್ ಇಟ್ಕೊಂಡು ಆಡ್ತಾ ಇರ್ತಾನೆ ಅಂದ್ರೆ ಪರವಾಗಿಲ್ಲ. ಕೆಲವು ಸಲ ಗಲಾಟೆ ಆಗ್ಬಿಟ್ರೆ ಹೊರಗಡೆ ಹೋಗಿ ಆಡ್ತಾ ಇರಲ್ಲ, ಎಕ್ಸ್ಟರ್ನಲ್ ಮೌಸ್ ಅಂತ ಅದು. ಅದಿನ್ನೂ ಡೇಂಜರಸ್. ಅದಕ್ಕಿಂತ ರೂಮ್ ನಲ್ಲೇ ಇರೋದು ಬೆಟರ್ ಅಲ್ವಾ? ಎರಡನೇದು ನೋಡಿ, ಹೆಣ್ಣನ್ನ ಸ್ಯಾಟಿಸ್ಫೈ ಮಾಡಿ ಹೊಟ್ಟೆ ತುಂಬಿಸ್ಬಿಟ್ರೆ ಅವಾಗ ಸಂತೋಷವಾಗಿ ನಾವು ಕೇಳಿದ್ದೆಲ್ಲ ಹೊರ ಕೊಡ್ತಾಳೆ ಅಂತ ಅನ್ನೋದು ಸತ್ಯ.
ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎ ವುಮನ್ಸ್ ಹಾರ್ಟ್ ಈಸ್ ಥ್ರೂ ಹಿಯರ್ ಸ್ಟಮಕ್ ಅಂತ. ಹೌದಾ? ಅಂದ್ರೆ ಬಹಳ ಹೃದಯದ ಏನೇನ್ ಬೇಕು ಅದನ್ನೆಲ್ಲ ಕೊಟ್ಬಿಟ್ರೆ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು ಇದನ್ ಕೇಳಿದ್ದೆ, ಗಂಡ್ ಮಕ್ಳಿಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ಹಾಕಿದ್ರೆ ಬಿಕಾಸ್ ಅವ್ರದೊಂದು ಹೃದಯ ಥ್ರೂ ಹೋಗಿ ಮುಟ್ಬೋದು ಅಂತ. ನೀವು ಅದನ್ನ ಚೇಂಜ್ ಮಾಡಿದೀರಾ? ಅದೇ ಅಲ್ಲ ನೋಡಿ, ಹಿಂಗೆ ನನ್ನ ಫುಲ್ 1 year ಶೋ ಅಲ್ಲಿ ಇಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಯಾತಕ್ಕೆ ಇದನ್ನ ಹೇಳ್ದೆ ಅಂದ್ರೆ, ನಾನು ಬಾಂಬೆನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಹಿಂದಿ ಹೇಳ್ತಿದ್ದ. ಅವನು ಇದೇ ಈ ಪಾಯಿಂಟ್ ಹೇಳಿದ್ದು. ಹೆಂಡತಿ ಯಾವಾಗ ರೇಗ್ತಾಳೆ ಅವಾಗೆಲ್ಲ ಸಿಟ್ ಮಾಡ್ಕೋತಾಳೆ, ಏನೇನು ಡಿಮಾಂಡ್ ಮಾಡ್ತಾಳೆ, ಅವಾಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚಾಟ್ ಅಂಗಡಿಗೆ ಬಯ್ಯ ಹತ್ರ ಕರ್ಕೊಂಡೋಗಿ ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಸೇವ್ ಪುರಿ ಇದನ್ನೆಲ್ಲ ಕೊಡಿಸಿದಾಗ ಅದೆಲ್ಲ ಅವಳು ತಿನ್ಬಿಟ್ಟು ಆಜ್ ಮೇರಿ ಇಚ್ಛಾ ಪುರಿ ಹೋಗಯಿ ಆಯ್ತಲ್ಲ. ಕರೆಕ್ಟ್ ಸರ್. ಇಬ್ರು ಬಾರಿ ಬೆಸ್ಟ್ ಐಡಿಯಾಸ್ ನ ಹುಡ್ಕೊಂಡಿದ್ರ. ಎಲ್ಲ ಹೋಗ್ಲಿ ಪಾನಿಪುರಿ ಅಂಗಡಿ ಒಂದು ಬಿಡ್ತಾನೆ ಇಲ್ಲ. ಆಮೇಲೆ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ರು, ಅದು ಅತ್ತೆ ವಿಷಯ. ನಿಜವಾಗ್ಲೂ ಈಗ ಸೀನಿಯರ್ ಸಿಟಿಸನ್ಸ್ ಅನ್ನೋದನ್ನ ನಾವು ಕೇರ್ ಮಾಡ್ತಾ ಇಲ್ಲ. ಅವಳು ಒಂಥರ ಮದರ್ ತಾನೆ ಅವಳು. ಅದಕ್ಕೆ ಇವಾಗ ನೋಡಿ, ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ಒಂದ್ ಪಾಯಿಂಟ್ ಹೇಳಿದ್ರು ನಿಮ್ ವಿಷಯ. ಅವರು ಅತ್ಯಂತ ಜನಪ್ರಿಯವಾಗಿರುವ ಸನಾತನಿಯವರು ಈಗ ನಿಮ್ಮನ್ನ ರಂಜಿಸಕ್ ಬರ್ತಾ ಇದ್ದಾರೆ. ಇದನ್ನ ಅತ್ತೆಗೆ ಅಪ್ಲೈ ಮಾಡಿ. ಅತ್ತೆ ಅಂತ ಜನಪ್ರಿಯ ಆಗಿರುವಂತವ್ರು ನಿಮ್ಮನ್ನ ಅಂಜಿಸಕ್ ಬರ್ತಾ ಇದಾರೆ. ಅತ್ತೆ ಅಂತ ಜನಪ್ರಿಯ ಆಗಿರೋರು ನಿಮ್ಮನ್ನ ಅಂಜಿಸಕ್ ಬರ್ತಾರೆ ಅಲ್ವಾ? ಆದ್ರಿಂದ ತಾಯಿನ ಅವ್ರ ಅಂದ್ರೆ ಹೆಂಡತಿ ಮತ್ತು ಅವ್ರ ತಾಯಿನೆಲ್ಲ ನೋಡ್ಕೊಂಡ್ಬಿಡೋದು ಬಹಳ ಒಳ್ಳೇದು. ನಮ್ ಸ್ನೇಹಿತರೊಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ಮೊನ್ನೆ ಹೇಳಿದ್ರು ಬಹಳ ಬೇಜಾರಿಂದ. ಏನಪ್ಪಾ ಅಂದೆ, ನನಗೇನ್ ಬೇಜಾರು, ಮದುವೆ ಮಾಡ್ಕೊಂಡೆ, ನನಗೆ 2 ವರ್ಷ ಆಯ್ತು ಮದುವೆ ಆಗಿ. ಏನಾಯ್ತು ಅಂತಂದ್ರೆ, ನನಗೊಬ್ಬ ತಂಗಿ ಇದ್ದಾಳೆ. ಅವನು ಹೇಳಿದ್ದು, ನನ್ನ ತಂಗಿ ಇದ್ದಾಳೆ, ನಾನು ನಮ್ಮ ತಂಗಿನ ಇವಳು ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಸರಿಯಾಗಿ ಮಾತಾಡ್ಸಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಕೇಳಿದ್ದೆಲ್ಲ ಕೊಡ್ಸಲ್ಲ, ಸರಿಯಾಗಿ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳೋದೇ ಇಲ್ಲ. ಅದೇ ನಾನ್ ಆತರ ಮಾಡಲ್ಲ ಅಂದ್ರೆ ಅರ್ಥ ಏನು? ಬಿಡಿಸಿ ನನ್ ತಂಗಿನ ನನ್ನ ಹೆಂಡತಿ ಸರಿಯಾಗಿ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಕೇಳಿದ್ದೆಲ್ಲ ಕೊಡ್ಸಲ್ಲ ಅಂತಿಂಗೆ. ನಾನ್ ಆತರ ಮಾಡಲ್ಲ ಅಂದ್ರೆ ಅವಳ ತಂಗಿಗೆ ಆತರ ನಾನ್ ಮಾಡಲ್ಲ. ಅಯ್ಯೋ ರಾಮಚಂದ್ರ, ನಾನ್ ಇಲ್ಲೇ ಇದ್ದೀನಿ ಇನ್ನು. ಹೆಂಡತಿ ತಂಗಿ ಅವ್ರ ತಂಗಿಗೆ ಹೋಗಿದ್ದಾರೆ ಆಲ್ರೆಡಿ ನೋಡಿ. ಸರ್ ಗಾಬರಿ ಆಗುತ್ತೆ. ಅಲ್ಲಲ್ಲ, ನನ್ಗೆ ನಿಮ್ ಬಗ್ಗೆ ಗೊತ್ತಿತ್ತು, 2ನೇ ಮದ್ವೆ ಹಿಂಗೆ ಸುದ್ದಿ ಅಂತ. ಫಿಕ್ಸ್ ಇಲ್ಲಿ ಪಕ್ಕ ಬಿಟ್ಟಿದ್ರೆ 3 ಮದುವೆನೇ ಆಗಿರೋರು ಇವರು. ಅವ್ರ ತಂಗಿ ಯಾವುದನ್ನು ನಮ್ಮ ಸಮಾಜ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ದಾಟ್ ಹೋಗಿಲ್ಲ. ಯಾಕೆಂದ್ರೆ ಹಿಂದಿನಲ್ಲೇ ಒಂದ್ ಮಾತಿದೆ, ಸಾಲಿ ಆದಿ ಗರ್ವಾಲಿ ಅಂತ. 50% ಅಲ್ಲಲ್ಲ, ದಾಟ್ ಹೋಗಿಲ್ಲ ಅಂತಿದ್ದಾರೆ. ಹೋಗಿಲ್ಲ ಅಂದ್ರೆ ಈ ವಿಷಯದಲ್ಲಿ ಗೊತ್ತಾಯ್ತು ನಮ್ಗೆ ಗೊತ್ತಾಯ್ತು. ಈ ಹಿಂದಿ ಗಾದೆ ಇದೆಯಾ ಇಲ್ವಾ ಅಲ್ವಾ? ಸಾಲಿ ಆದಿ ಗರ್ವಾಲಿ. ಈಗ ನೀವ್ ಇಷ್ಟು ಚೆನ್ನಾಗಿ ಹೇಳ್ತಾ ಇದೀರ ಅಂದ್ರೆ ನಮ್ಮೆಲ್ಲರಿಗೂ ಅದು ಅರ್ಥ ಆಗಿರೋಕ್ಕಿಂತ ಹೆಚ್ಚು ಇವರಿಗೆ ಅರ್ಥ ಆಗಿದೆ. ಅದು ಪದದ ಅರ್ಥ ಆಗಿದೆ. ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ನೀವೊಂದ್ಸರಿ ಹೇಳಿದ್ರಿ ಸರ್, ಎಲ್ಲೋ ಆಚೆ ಹೋದಾಗ ನಿಮ್ ಮನೆಯವರೇ ಅನ್ಕೊಂಡು ಇನ್ನೊಬ್ರ ಜೊತೆ ನಾನು ಅಂದ್ರೆ ಹಿಂಗ್ ಹೋಗ್ತಾ ಇದ್ದೆ, ಸೇಮ್ ಸಾರಿ ಇತ್ತು, ಏನೋ ಸಮಥಿಂಗ್ ಈ ತರ ಹೇಳಿದ್ರಿ ನಂಗೆ. ಹೌದಾ? ಅದು ಯಾವತ್ತೋ ಒಂದ್ಸಲ ಅಕಸ್ಮಾತ್ ಆಗಿ ಆಫ್ ದ ಲೈನ್ ಹೇಳಿದ್ದು, ಲೈವ್ ಅಲ್ಲಿ ಕೇಳ್ತಾರೆ.